15,000ಕ್ಕೂ ಹೆಚ್ಚು ದಂಪತಿಗಳು ಅವ್ರಿಗೊಂದು ನಂಬಿಕೆ ಇರುತ್ತೆ, ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ನಾವು ಪ್ರೆಗ್ನೆಂಟ್ ಆಗ್ಬೋದು ಅನ್ನೋತಾರೆ. ಅದು ನಿಜವಾಗ್ಲೂ ಸರಿನಾ? ಮದುವೆ ಆದ ನಂತರ ದಂಪತಿಗಳು ಟ್ರೈ ಮಾಡ್ತಿರ್ತಾರೆ, ಅವರಿಗೆ ಮಕ್ಕಳಾಗಿರಲ್ಲ. ಆ್ಯಂಡ್ 3 ಸತಿ, ಒಂದು ಸತಿ 12 ವಾರದ ತನಕ ಹೋಗಿ ಅಬಾರ್ಷನ್ ಆಗಿದೆ, ಬೇಬಿದು ಹಾರ್ಟ್ ಬೀಟೇ ಬಂದಿಲ್ಲ. IVF ಎಷ್ಟು ಸೇಫ್? ಬರೀ 24 ಗಂಟೆ ಕಾಲ ಅದು ಜೀವಿತವಾಗಿರುತ್ತೆ. ಮಕ್ಕಳಾಗಿಲ್ಲ ಅಂತಂದರೆ ಹೆಣ್ಣು ಮಕ್ಕಳು ಡೈರೆಕ್ಟಾಗಿ ಹೊಣೆಗಾರಾಗ್ತಾರೆ. IVF ಮಾಡಿದಾಗ ತುಂಬಾ ಸಕ್ಸಸ್ ರೇಟ್ಸ್ ಇಂಪ್ರೂವ್ ಆಗಿದೆ. ಕೆಲವರು ಬರೀ ನಮ್ಮ ವಯಸ್ಸು ಕಡಿಮೆ ಇದೆ ಅಂದ್ಕೊಂಡು ತುಂಬ ಲೇಟಾಗಿ ಬರ್ತಾರೆ. ವೆದರ್ ಪ್ರೆಗ್ನೆನ್ಸಿ ಆಗತ್ತಾ ಇಲ್ವಾ, ಹೆಂಗಸರ ಕೈಯಲ್ಲಿದೆ ಇವಾಗ ಡಿಸಿಷನ್ ಮೇಕಿಂಗ್. ಅವ್ರಿಗೆ ಯಾವ ಥರದ ಚಿಕಿತ್ಸೆ ಸೂಕ್ತ ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಾ? ಸೆಕೆಂಡ್ ಬಂದು ಫರ್ಟಿಲಿಟಿ ಸೆಂಟರ್ಗೆ ಬಂದವ್ರಿಗೆಲ್ಲ IVF ಹೇಳ್ತಾರೆ. ಹುಟ್ಟುವಂಥ ಮಗು ಆರೋಗ್ಯವಾಗಿ ಹುಟ್ಟುತ್ತಾ ಅಂತ, ನಿಮ್ಮದು ಮಗು ಬೇಕು ಅನ್ನೋ ಕನಸೇನಿದೆ ಅದನ್ನು ಯಾವ ಸಂದರ್ಭದಲ್ಲಿ ನೀವು IVF ಚಿಕಿತ್ಸೆಗೆ ಸಜೆಸ್ಟ್ ಮಾಡ್ತೀರಾ? ಯೂಶಲಿ ನಾವು ಯಾವುದೇ ದಂಪತಿಗಳು ಬಂದರೂ ಕಂಪ್ಲೀಟಾಗಿ ಹಿಸ್ಟ್ರಿ ಅಂದರೆ ಅವರ ಹೆಂಗಿದೆ, ಅವ್ರ ಋತುಚಕ್ರ ಹೆಂಗಿದೆ, ಹ್ಯಾಬಿಟ್ಸ್ ಏನಾದರೂ ಇದೆಯಾ, ಅವ್ರಿಗೆ ಪ್ರೀವಿಯಸ್ಲಿ ಆಲ್ರೆಡಿ ಏನಾದರೂ ಥೈರಾಯ್ಡ್ ಸಮಸ್ಯೆ, ಶುಗರ್ ಸಮಸ್ಯೆ ಇದೆಯಾ, ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆಗಳಿದೆಯಾ, ಸೇಮ್ ಗಂಡಸರಿಗೂ ಅಷ್ಟೇ ಹ್ಯಾಬಿಟ್ಸ್ ಏನಾದರೂ ಇದೆಯಾ, ಅವ್ರದ್ದು ಪ್ರೀವಿಯಸ್ ಟೆಸ್ಟ್ ಏನಿದೆ, ಇದೆಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ. IVF ಸೆಂಟರ್ ಅಂತ ಬಂದಿದ್ದ ತಕ್ಷಣ ಎಲ್ಲರಿಗೂ IVF ಹೇಳೋದಿಲ್ಲ, ಬಟ್ ಅದರಲ್ಲೂ ಕೂಡ ಸರ್ಟನ್ ಇಂಡಿಕೇಶನ್ಸ್ ಅಂದರೆ ಒಂದಷ್ಟು ಇಂಡಿಕೇಶನ್ಸ್ ಇದೆ ವೇರ್ IVF ಅಲ್ಲೇ ಪ್ರೆಗ್ನೆನ್ಸಿ ನಿಲ್ಲೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಕಾಮನೆಸ್ಟ್ ಇಂಡಿಕೇಶನ್ ಬಂದು ಗರ್ಭನಾಳದಲ್ಲಿ ಬ್ಲಾಕ್ ಆಗಿದ್ದರೆ ಅಥವಾ ಗರ್ಭನಾಳ ಊದ್ಕೊಂಡಿದ್ರೆ, ಹೈಡ್ರೋಸ್ಯಾಲ್ಫಿಂಗ್ಸ್ ಅಂತ ಏನು ಹೇಳ್ತೀವಿ. IVF ಅನ್ನೋ ಚಿಕಿತ್ಸೆ ಆ್ಯಕ್ಚುಲಿ ಕಂಡು ಹಿಡಿದಿದ್ದೆ ಟ್ಯೂಬಲ್ ಫ್ಯಾಕ್ಟರ್ಗೆ, ಟ್ಯೂಬ್ ಬ್ಲಾಕ್ ಇದ್ದವ್ರಿಗೆ ಫಸ್ಟ್ ಮಾಡಿದ್ದು. ನಮ್ಮ ಫಸ್ಟ್ IVF ಬೇಬಿ ಆಗಿದ್ದೂ ಅದೇ ಕಾರಣಕ್ಕೆ. ಸೊ ಇದು ಒಂದು ಡೈರೆಕ್ಟ್ ಇಂಡಿಕೇಶನ್ನು. ಇದಲ್ಲದೆ ಗಂಡಸರಿಗೆ 0 ಕೌಂಟ್ ಇದ್ದಾಗ, ಅಂದರೆ ಅಜೂಸ್ಪರ್ಮಿಯಾ ಇದ್ದಾಗ, ಅಥವಾ ಅವರಿಗೆ ಕೌಂಟು 10 ಮಿಲಿಯನ್ಗಿಂತ ಕಡಿಮೆ ಇದ್ದಾಗ, ಆ್ಯಂಡ್ ಇಬ್ಬರಿಗೂ ತುಂಬ ಟ್ರೀಟ್ಮೆಂಟ್ಸ್ ಆಗಿ ಫೇಲಿಯರ್ ಆಗಿದ್ದಾಗ, ತುಂಬ ಸತಿ IUI ಟ್ರೈ ಮಾಡಿದ್ದಾರೆ, ತುಂಬ ಸತಿ ಬೇರೆ ಸಿಂಪಲ್ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿದ್ದಾರೆ, ಅಥವಾ ಆಗ್ತಾ ಇಲ್ಲ ಅಂದವ್ರಿಗೆ, ಅಥವಾ ಕೆಲವ್ರಿಗೆ ಜೆನೆಟಿಕ್ ಇಶ್ಯೂಸ್ ಇರುತ್ತೆ. ಈಗಷ್ಟೇ ಒಂದು ಕಪಲ್ ಬಂದಿತ್ತು, ಅವರಿಗೆ ಫಸ್ಟ್ ಬೇಬಿಗೆ ಥ್ಯಾಲಸೀಮಿಯಾ ಅಂದರೆ ಒಂದು ಬ್ಲಡ್ ಡಿಸಾರ್ಡರ್ ಇತ್ತು. ಇದರಲ್ಲಿ ಏನಾಗುತ್ತಪ್ಪ ಇದು ಬಂದಾಗ ಅಂದರೆ ಎವ್ರಿ ಫ್ಯೂ ವೀಕ್ಸ್ ಬೇಬಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಾ ಇರಬೇಕು, ಆ್ಯಂಡ್ ದ್ಯಾಟ್ ವಿಲ್ ಕಂಟಿನ್ಯೂ ಲೈಫ್ ಲಾಂಗ್. ಅದರಿಂದ ಬೇರೆ ಲಿವರ್ ಸ್ಪ್ಲೀನ್ಗೆ ಬೇರೆ ಎಫೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದು ನಮಗೆ ಸಿಂಪಲ್ ಟೆಸ್ಟಿಂದ ಗೊತ್ತಾಗುತ್ತೆ, ಮೇಲ್ ಪಾರ್ಟ್ನರ್ ಫೀಮೇಲ್ ಪಾರ್ಟ್ನರಿಗೆ ಮಾಡಿಸಿದಾಗ. ಸೊ ಇಬ್ಬರಿಗೂ ಕ್ಯಾರಿಯರ್ ಇದ್ದರೆ ಆ ಬೇಬಿ ಅಫೆಕ್ಟ್ ಆಗೋ ಚಾನ್ಸಸ್ 25% ಇರುತ್ತೆ. ಸೊ ಇವಾಗ ಅವ್ರ ಸೆಕೆಂಡ್ ಮಗುಗೋಸ್ಕರ ನಮ್ಮ ಹತ್ರ ಬಂದಿದ್ದಾರೆ. ಸೊ ಇವಾಗ ನಾವು ಅವ್ರಿಗೆ IVF ನ್ಯಾಚುರಲಿ ಆದ್ರೂ ಕೂಡ ಪ್ರೆಗ್ನೆನ್ಸಿ ಚಾನ್ಸಸ್, ಏನಕ್ಕೆ IVF ಆಪ್ಟ್ ಮಾಡ್ತೀವಿ ಅಂದರೆ ನಾರ್ಮಲ್ ಬೇಬಿ, ಹೆಲ್ದಿ ಬೇಬಿ ಒಂದನ್ನು ಕೊಡ್ಬೋದು ಅಂತ. ಇದು ಹೇಗೆ ಸಾಧ್ಯ? ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ. IVF ಇಂಜೆಕ್ಷನ್ಸ್ ಕೊಟ್ಟು ಭ್ರೂಣ ತಯಾರು ಮಾಡ್ಕೊಂಡು ಲ್ಯಾಬಲ್ಲಿ ಆ ಭ್ರೂಣನ ಜೆನೆಟಿಕ್ ಟೆಸ್ಟಿಗೆ ಸಬ್ಜೆಕ್ಟ್ ಮಾಡಿದಾಗ ಯಾವುದು ನಾರ್ಮಲ್ ಅಂದರೆ ಈ ಥರ ಥ್ಯಾಲಸೀಮಿಯಾ ಅಫೆಕ್ಟೆಡ್ ಇಲ್ಲದೆ ಇರೋ ಎಂಬ್ರಿಯೋನ ತೆಗೆದು ಅವ್ರ ಗರ್ಭಕೋಶಕ್ಕೆ ಹಾಕಿದಾಗ ಅವ್ರಿಗೆ ನಾರ್ಮಲ್ ಹೆಲ್ದಿ ಬೇಬಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕಾಮನ್ ಇಂಡಿಕೇಶನ್ಸ್ ಡೈರೆಕ್ಟ್ IVFಗೆ. ಇನ್ನು ಮಿಕ್ಕಿದ್ದು ಅವ್ರ ಏಜು, ಅವ್ರ ಅಂಡಾಣು ಕೌಂಟು ಮತ್ತು ಹಿಸ್ಟ್ರಿ ನೋಡಿಕೊಂಡು ಸಜೆಸ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳ ಬಗ್ಗೆ ಮಿತ್ತುಗಳಿದ್ದಾವೆ, ಇನ್ಫರ್ಟಿಲಿಟಿ ಬಗ್ಗೆ ಕೂಡ ಮಿತ್ತುಗಳಿದ್ದಾವೆ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಬಂದಂಥ ಅಥವಾ ಮಿತ್ತುಗಳೇನು ಅಂತ? ಸೊ ಇನ್ಫರ್ಟಿಲಿಟಿ ಅಂದರೆ ಫಸ್ಟ್ ಎಲ್ಲರೂ ಇದು ಮಾತಾಡಬಾರ್ದು, ಇದು ಒಂದು ಕಾಯಿಲೆ, ಟ್ಯಾಬು. ಓಕೆನಾ, ನಮಗೆ ಏನೋ ತೊಂದರೆ ಇದೆ ಅದಕ್ಕೆ ನಮಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದು ಒಂದು ಟ್ಯಾಬು ಅವ್ರ ಮನಸ್ಸಲ್ಲಿರುತ್ತೆ. ಬಟ್ ದಿಸ್ ಈಸ್ ರಾಂಗ್. ಬೇರೆ ಹೆಂಗೆ ಥೈರಾಯ್ಡ್ ಬಂದರೆ ನಾವು ಮಾತ್ರೆ ತೊಗೊಳ್ತೀವಿ, ಶುಗರ್ ಬಂದರೆ ಇಂಜೆಕ್ಷನ್ ಅಥವಾ ಮಾತ್ರೆ ತೊಗೊಳ್ತೀವಿ, ಅದೇ ಥರ ಈ ಸಂತಾನಹೀನತೆ ಸಮಸ್ಯೆ ಬಂದಾಗ ಅದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಸೊ ಫಸ್ಟ್ ನಾವು ಅದನ್ನು ಮನಸ್ಸಿಂದ ತೆಗೆದಾಕಬೇಕು. ನಾವು ಡಾಕ್ಟ್ರ್ ಹತ್ರ ಹೋದರೆ ಏನಾಗುತ್ತೆ, ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು. ಇದು ಕೂಡ ಒಂದು ಮೆಡಿಕಲ್ ಪ್ರಾಬ್ಲಮ್, ಆ್ಯಂಡ್ ಇದಕ್ಕೆ ಕೂಡ ಟ್ರೀಟ್ಮೆಂಟ್ ಇದೆ, ಸಕ್ಸಸ್ ರೇಟ್ಸ್ ಇದೆ. ಸೊ ಫಸ್ಟ್ ದಟ್ ಈಸ್ ದ ಬಿಗ್ಗೆಸ್ಟ್ ಮಿತ್. ಸೆಕೆಂಡ್ ಬಂದು ಫರ್ಟಿಲಿಟಿ ಸೆಂಟರ್ಗೆ ಬಂದವ್ರಿಗೆಲ್ಲ IVF ಹೇಳ್ತಾರೆ ಅನ್ನೋದು ಖಂಡಿತ ಇಲ್ಲ. ದಿಸ್ ಇಸ್ ನಾಟ್ ಟ್ರೂ. ನಿಮ್ಮ ಹಿಸ್ಟ್ರಿ ನೋಡಿಕೊಂಡು ನಿಮಗೆ
ಯಾವ ಟ್ರೀಟ್ಮೆಂಟಲ್ಲಿ ಬೆಟರ್ ಸಕ್ಸಸ್ ರೇಟ್ ಆ್ಯಂಡ್ ಬೇಗ ಮಗು ಆಗೋ ಚಾನ್ಸಸ್ ಇರುತ್ತೆ ಅದೇ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಥರ್ಡ್ ಮಿತ್ ಬಂದು IVFಗೆ ತುಂಬ ಜನ ಗೊತ್ತಿರುತ್ತೆ, ನಮಗೆ IVF ಮಾಡಿಸ್ಬೇಕು, ಬೇರೆ ಕಡೆನೂ ಸಜೆಸ್ಟ್ ಮಾಡಿರ್ತಾರೆ ಅಥವಾ ಅವ್ರಿಗೂ ತುಂಬ ವರ್ಷ ಆಗಿರುತ್ತೆ, ಬಟ್ ಆದರೂ ಅವ್ರು ಬರ್ತಾ ಇರಲ್ಲ. ಒಂದು ಅವರಿಗೆ ತಿಳುವಳಿಕೆ ಇರೋದಿಲ್ಲ, IVF ಮಾಡಿಸ್ಕೊಂಡ್ರೆ ಇಂಜೆಕ್ಷನ್ಸ್ ಜಾಸ್ತಿ ಆಗುತ್ತೆ, ಪೇನ್ ಜಾಸ್ತಿ ಆಗುತ್ತೆ, ಅದು ಆರ್ಟಿಫಿಷಿಯಲ್ ಮೆಥಡು, ಬೇಬಿ ಸರಿ ಇರಲ್ಲ, ಇದೆಲ್ಲ ಮಿತ್ಸು. IVF ಇಂದ ಹುಟ್ಟೋ ಮಕ್ಕಳು ನಾರ್ಮಲಿ ಪ್ರೆಗ್ನೆನ್ಸಿಯಲ್ಲಿ ಹೆಂಗೆ ಹುಡ್ತಾರೋ ಅಷ್ಟೇ ಹೆಲ್ದಿಯಾಗಿರ್ತಾರೆ. IVF ಇಂದ ಎಕ್ಸ್ಟ್ರಾ ಅವ್ರಿಗೆ ಏನೂ ತೊಂದರೆ ಆಗೋದಾಗಲಿ ಏನೂ ಇರೋದಿಲ್ಲ. ಆ್ಯಂಡ್ ಇಂಜೆಕ್ಷನ್ಸ್ ಬಂದರೆ ಅದು ವಾರದಗಟ್ಟಲೆ ತಿಂಗಳಗಟ್ಟಲೆ ಕೊಡೋ ಇಂಜೆಕ್ಷನ್ ಅಲ್ಲ, ಶಾರ್ಟ್ ಡ್ಯೂರೇಷನ್ ಆಫ್ 8 to 10 ಡೇಸಿಗೆ ಕೊಡೋ ಇಂಜೆಕ್ಷನ್. ಆ್ಯಂಡ್ ಎಲ್ಲ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ಸ್ ಆಗಿರೋದ್ರಿಂದ ಪೇನ್ ವಿಲ್ ಬಿ ಮಿನಿಮಲ್, 0 ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ 1 ಪಿನ್ ಟ್ರಿಕ್ ಥರ ಇರುತ್ತೆ. ಆ್ಯಂಡ್ ಅದರಿಂದ ತಗೊಳ್ಳೋ ಹೆಂಗಸರಿಗಾಗಲಿ ಹುಟ್ಟೋ ಮಗುಗಾಗಲಿ ಏನೇ ಥರದ್ದು ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಮೆಥಡಿಗೆ ಬಂದರೆ ಗರ್ಭನಾಳದಲ್ಲಿ ಏನಾಗುತ್ತೋ ಫಸ್ಟ್ 2-3 ಡೇಸ್ ಅದನ್ನೇ ಲ್ಯಾಬಲ್ಲಿ ಬೆಳೆಸ್ಬಿಟ್ಟು ಆ ಭ್ರೂಣನ ನಿಮ್ಮ ಗರ್ಭಕೋಶಕ್ಕೆ ಹಾಕ್ತೀವಿ. ಸೊ ಹಾರ್ಡ್ಲಿ 3 to 5 ಡೇಸ್ ಅದು ಲ್ಯಾಬಲ್ಲಿ ಬೆಳೆಯುತ್ತೆ. ಅದಾದಮೇಲೆ ಎನಿ ಪ್ರೆಗ್ನೆನ್ಸಿ ಥರನೇ ನಿಮ್ಮ ಗರ್ಭಕೋಶದಲ್ಲೇ ಬೆಳೆಯುತ್ತೆ, ಅದೇ ಥರ ಡೆವಲಪ್ ಆಗುತ್ತೆ, ಅದೇ ಥರ ಹುಟ್ಟುತ್ತೆ. ಸೊ ದೀಸ್ ಆರ್ ದ ಕಾಮನ್ ಮೆಥ್ಸ್. ಯೂಶ್ವಲಿ ಇಂಜೆಕ್ಷನ್ ಅಂದರೆ ಭಯ ಪಡೋರೆ ಜಾಸ್ತಿ ಇದ್ದಾರೆ ದಂಪತಿಗಳಲ್ಲಿ, ಬಹುಶಃ ಕ್ಯಾನ್ಸಲ್ ಮಾಡೋದು ಅದೇ ಕಾರಣಕ್ಕೆ ಅನಿಸುತ್ತೆ ತುಂಬ ಜನ ಅಲ್ವಾ? ಎಸ್ ಮೇಡಮ್, ಈಗ ತುಂಬ ಜನ ದಂಪತಿಗಳು ಬರ್ತಾರೆ, ಅವ್ರಿಗೆ ಯಾವ ಥರದ ಚಿಕಿತ್ಸೆ ಸೂಕ್ತ ಅಂತ ನೀವು ಹೇಗೆ ನಿರ್ಧಾರ ಮಾಡ್ತೀರಾ? ಸೊ ಈಚ್ ದಂಪತಿ ಬಂದಾಗ ಫಸ್ಟ್ ನಾವು ಅವ್ರ ಹತ್ರ ಕೇಳೋದೆ ಅವ್ರ ಹಿಸ್ಟ್ರಿ ಅಂದರೆ ಅವ್ರು ಎಷ್ಟು ವರ್ಷದಿಂದ ಮದುವೆ ಆಗಿದ್ದಾರೆ, ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಬೇಗ ಮುಟ್ಟು ನಿಂತಿರೋದಾಗಲಿ ಆ ಥರ. ಗಂಡಸರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರಿಗೆ ಹ್ಯಾಬಿಟ್ಸ್ ಏನಾದರೂ ಇದೆಯಾ, ಪ್ಲಸ್ ಪ್ರೀವಿಯಸ್ ಏನಾದರೂ ಟೆಸ್ಟ್ ಮಾಡಿಸಿದ್ರೆ ಅದ್ರದ್ದು ಏನಿದೆ ಅದು ನೋಡಿಕೊಂಡು ನಮ್ಮದು ಬೇಸಿಕ್ ಒಂದು ಸ್ಕ್ಯಾನು ವೀರ್ಯ ಪರೀಕ್ಷೆ ಟೆಸ್ಟ್ ಮಾಡಿಬಿಟ್ಟು ಆ್ಯಂಡ್ ಏಜ್ ಆಫ್ ದ ಕಪಲ್ ನೋಡಿಕೊಂಡು ಈ ಥರ ಬೇಸಿಕ್ ಟೆಸ್ಟ್ ಜೊತೆ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಬೇಸಿಕ್ ಟೆಸ್ಟಲ್ಲಿ ಏನಾದರೂ ಕರೆಕ್ಟಬಲ್ ಫ್ಯಾಕ್ಟರ್ಸ್ ಇದ್ದರೆ, ಅಂದರೆ ಥೈರಾಯ್ಡ್ ಇಸ್ ಅ ಕರೆಕ್ಟಬಲ್ ಫ್ಯಾಕ್ಟರ್. ಸೊ ಈ ಥರ ಕರೆಕ್ಟಬಲ್ ಫ್ಯಾಕ್ಟರ್ಸ್ ಏನಾದರೂ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಆ ರಿಪೋರ್ಟ್ಸ್ ಪ್ರಕಾರ ಅವರಿಗೆ ನಾವು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಮೇಡಮ್, ಒಂದು ಪ್ರಶ್ನೆ ಬರುತ್ತೆ ದಂಪತಿಗಳಲ್ಲಿ, ಯಾರೇ ಚಿಕಿತ್ಸೆಗೆ ಬರಬೇಕಾದಕ್ಕೆ ಮೊದಲು IVF ಎಷ್ಟು ಸೇಫ್ ಮತ್ತು ಹುಟ್ಟುವಂಥ ಮಗು ಆರೋಗ್ಯವಾಗಿ ಹುಟ್ಟುತ್ತಾ ಅಂತ, ಈ ಪ್ರಶ್ನೆಗೆ ನೀವೇನು ಆನ್ಸರ್ ಮಾಡ್ತೀರಾ? ಡೆಫಿನೆಟ್ಲಿ IVF ಇಸ್ ವೆರಿ ಸೇಫ್, ತುಂಬಾ ಸೇಫ್ ಪ್ರೊಸೀಜರ್, ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆ್ಯಂಡ್ IVF ಇಂದ ಹುಟ್ಟಿರೋ ಮಕ್ಕಳು ಇವಾಗ ದೊಡ್ಡವರಾಗಿ ನಮಗೆ ಫಾಲೋ ಅಪ್ ಕೂಡ ಬರ್ತಾರೆ. ದೇ ಆರ್ ಆ್ಯಸ್ ಹೆಲ್ದಿ ಆ್ಯಂಡ್ ಆ್ಯಸ್ ಆ್ಯಕ್ಟಿವ್ ಆ್ಯಸ್ ನ್ಯಾಚುರಲ್ ಮೆಥಡಲ್ಲಿ ಏನು ಹುಡ್ತಾರೆ ಅದೇ ಥರ. ಓಕೆ, ಓನ್ಲಿ ಡಿಫ್ರೆನ್ಸಸ್ IVF ಅಲ್ಲಿ ಫಸ್ಟ್ 3 to 5 ಡೇಸ್ ಭ್ರೂಣ ಏನಿರುತ್ತೆ ಗರ್ಭನಾಳದಲ್ಲಿ ಬೆಳೆಯೋ ಬದಲು ಲ್ಯಾಬಲ್ಲಿ ಅದನ್ನು ಬೆಳೆಸ್ಬಿಟ್ಟು ನಿಮ್ಮ ಗರ್ಭಕೋಶಕ್ಕೆ ಹಾಕ್ತೀವಿ. ಆ್ಯಂಡ್ IVF ಅಲ್ಲಿ ಕೊಡೋ ಇಂಜೆಕ್ಷನ್ಸ್ ಬಗ್ಗೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸಲ್ಲಿ ಏನಿರುತ್ತೆ ಆ್ಯಕ್ಚುಲಿ ದೇ ಆರ್ ಹಾರ್ಮೋನ್ಸ್, FSH LH ಅನ್ನೋ ಹಾರ್ಮೋನ್ಸ್, ಅದು ನಮ್ಮ ಬಾಡಿಯಲ್ಲೇ ಉತ್ಪನ್ನ ಆಗುವಂಥ ಹಾರ್ಮೋನ್ಸು. ಅದನ್ನು ನಾವು ಸ್ವಲ್ಪ ಎಕ್ಸ್ಟ್ರಾ ಡೋಸಲ್ಲಿ ಆ 10 to 11 ಡೇಸ್ ಏನಿರುತ್ತೆ ಅದನ್ನು ಡೈಲಿ 1 ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾ ಇರ್ತೀವಿ. ಸೊ ಅದು ನಮ್ಮಲ್ಲೇ ಬೆಳೆಯುವಂಥ ನಮ್ಮಲ್ಲೇ ಇರುವಂಥ ಹಾರ್ಮೋನ್ ಇಂಜೆಕ್ಷನ್ಸ್ ಆಗಿರೋದ್ರಿಂದ ವೆರಿ ಟೈಮ್ ಟೆಸ್ಟೆಡ್ ಆ್ಯಂಡ್ ವೆರಿ ಸೇಫ್. ಸೊ ಎರಡರ ಬಗ್ಗೆನೂ ಏನೂ ವರಿ ಇಟ್ಕೋಬೇಕಾಗಿಲ್ಲ. ಅಥವಾ ಪ್ರೊಸೀಜರ್ ಬಗ್ಗೆನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಈ ಥರ ಅಂತ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕೇಳಿಕೊಂಡು ಕ್ಲಿಯರ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು ಬೆಟರ್. ಬಿಕಾಸ್ ಎಷ್ಟೊಂದು ಜನ ಇಷ್ಟೇನಾ ಪ್ರೊಸೀಜರು, ನಮಗಿದು ಗೊತ್ತಿಲ್ಲದೆ ಇಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಹೇಳೋರು ಕೂಡ ತುಂಬ ದಂಪತಿಗಳು ಬರ್ತಾರೆ ನಮ್ಮಲ್ಲಿ. ಎಷ್ಟು IVF ಸೈಕಲ್ಸ್ ಬೇಕಾಗುತ್ತೆ ಯೂಶ್ವಲಿ ಒಬ್ಬರು ಗರ್ಭ ಧರಿಸಬೇಕು ಅನ್ನೋದಾದರೆ? ಸೊ IVF ಸೈಕಲ್ಸ್ ಎಷ್ಟು ಬೇಕಾಗುತ್ತೆ ಅನ್ನೋದಕ್ಕಿಂತ ನಾವು ಏನಕ್ಕೆ IVF ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಏಜ್ ಎಷ್ಟಿದೆ, ಅವ್ರಿಗೆ ಅಂಡಾಣು ಮತ್ತು ವೀರ್ಯ ಹೆಲ್ತ್ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಯೂಶಲಿ ಒಂದು ಸೈಕಲ್ ಮಾಡಿದಾಗ ಫಸ್ಟ್ ಸೈಕಲಲ್ಲಿ ಸಕ್ಸಸ್ ರೇಟ್ ಬಂದು 60% ಆವ್ರೇಜ್ ಸಕ್ಸಸ್ ರೇಟ್ ಹೇಳ್ತಾ ಇರೋದು. ಸೊ ಅಷ್ಟು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಒಂದೊಂದು ಸತಿ ಅಕಸ್ಮಾತ್ ಆ ದಂಪತಿಗಳಿಗೆ ಆ ಸೈಕಲಲ್ಲಿ ಆಗಿಲ್ಲ ಅಂದರೆ ಎಷ್ಟೊಂದು ಸತಿ IVF ಅಲ್ಲಿ ನಮಗೆ ಬೇಕಾದಷ್ಟು ಎಂಬ್ರಿಯೋಸ್ ಅಂದರೆ ಭ್ರೂಣ ಶೇಖರಿಸ್ಕೊಂಡಿರ್ತೀವಿ. ಸೊ ಒಂದು ಸತಿಗೆ ನಾವು ಟ್ರಾನ್ಸ್ಫರ್ ಮಾಡೋದು 2 ಅಥವಾ ಮ್ಯಾಕ್ಸಿಮಮ್ 3 ಭ್ರೂಣ. ಸೊ ಬೈ ಚಾನ್ಸ್ ಅದರಲ್ಲಿ ಆಗಿಲ್ಲ ಅಂದರೆ ಫಸ್ಟ್ ನಾವು ನೋಡ್ತೀವಿ ಏನಕ್ಕಾಗಿಲ್ಲ. ಲೈನಿಂಗ್ ಅಂದರೆ ಗರ್ಭಕೋಶದ ಲೈನಿಂಗ್ ಚೆನ್ನಾಗಿತ್ತಾ ಅಥವಾ ಎಂಬ್ರಿಯೋ ಫ್ಯಾಕ್ಟರ್ ಅಂದರೆ ಭ್ರೂಣದ್ದೇನಾದರೂ ಕಾರಣ ಇದೆ, ಅದು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಯೂಶಲಿ ನಾವು ಶೇಖರಿಸ್ಕೊಂಡಿರೋ ಭ್ರೂಣದಲ್ಲೇ ಎಕ್ಸ್ಟ್ರಾ ಅಂದರೆ ನೆಕ್ಸ್ಟ್ ಏನು ಇಟ್ಟಿರ್ತೀವಿ ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಸೊ IVF ಇಂದ ಬರೋ ಭ್ರೂಣಗಳೇನಿದೆ 5 to 10 years ಆರಾಮಾಗಿ ಫ್ರೀಸ್ ಮಾಡ್ಕೋಬೋದು. ಸೊ ಅದರಲ್ಲೇ ನಮಗೆ ಆಲ್ರೆಡಿ ಭ್ರೂಣ ಎಕ್ಸ್ಟ್ರಾ ಇದ್ದರೆ ಅದನ್ನೇ ನೆಕ್ಸ್ಟ್ ಟೈಮು ನಾವು ಹಾಕ್ಬೋದು.
ಸೊ ಮತ್ತೆ ಇಂಜೆಕ್ಷನ್ಸ್ ತಗೊಳ್ಳೋ ಪ್ರೊಸೀಜರು ಮತ್ತು ಪಿಕಪ್ ಅಂದರೆ ಅಂಡಾಣು ಆಚೆ ತೆಗೆಯೋ ಪ್ರೊಸೀಜರ್ ಬೇಕಾಗೋದಿಲ್ಲ ಯೂಶಲಿ. ಬಟ್ ರಿಸರ್ವ್ ಅಂದರೆ ಅಂಡಾಣು ಸಂಖ್ಯೆ ಕಡಿಮೆ ಆಗಿ ಅವ್ರು ಮಾಡಿಸ್ಕೊಂಡಿದ್ರೆ ಬರೀ 1 ಅಥವಾ 2 ಭ್ರೂಣ ಸಿಕ್ಕಿದ್ರೆ ಅಂಥವ್ರಿಗೆ ಮಾತ್ರ ಇನ್ನೊಂದು ಸೈಕಲ್ ಬೇಕಾಗ್ಬೋದು. ಪ್ಲಸ್ ಇದರಲ್ಲೂ ಕೂಡ ಹಾಗೆ ಕಡಿಮೆ ಇದ್ದವ್ರಿಗೂ ಕೂಡ ನಾವು ಪ್ರೋಟೋಕಾಲ್ಸನ್ನು ಚೇಂಜ್ ಮಾಡ್ತೀವಿ. ಸೊ ಯೂಶಲಿ ಫಸ್ಟ್ ಸೈಕಲಲ್ಲೇ 60% ಸಕ್ಸಸ್ ರೇಟ್ ಇರೋದ್ರಿಂದ ನೆಕ್ಸ್ಟ್ಗೆ ಹೋಗೋ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಯೂಶಲಿ ಏನಾಗುತ್ತೆ, ಈ ಸಕ್ಸಸ್ ರೇಟ್ ಅಂತ ಬಂದಾಗ 80% 90% IVF ಸಕ್ಸಸ್ ರೇಟ್ ಇದೆ. ಆ ಸಕ್ಸಸ್ ರೇಟನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಗರ್ಭಗುಡಿ ಸಮಗ್ರ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸ್ತದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗುತ್ತೆ? ಸೊ ನೀವೇನು ಸಮಗ್ರ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಿದ್ರೆ ಅದು ನಾವು ಹೇಳೋದು ಹೋಲಿಸ್ಟಿಕ್ ಅಪ್ರೋಚ್ ಅಂತ. ಎಷ್ಟೊಂದು ಸತಿ ತುಂಬ ಸತಿ ನಮಗೆ ಸಾಕಾಗಿದೆ ಬಂದು ನಮಗೆ ಬೇಡ, ಇಲ್ಲೂ ಇದೆ ಹೇಳಿದ್ರು ಅಲ್ಲೂ ಇದೆ ಹೇಳಿದ್ರು ಅಂತ ಬರೋ ಎಮೋಷ್ನಲಿ ಎಕ್ಸಾಸ್ಟೆಡ್ ಕಪಲ್ಸ್ ಏನಿರ್ತಾರೆ ಅವ್ರು ಬರ್ತಾರೆ. ಸೊ ನಮಗೆ ಬರೀ ಅವರಿಗೆ ಇರೋ ಪ್ರಾಬ್ಲಮ್ ಅಂದರೆ ಏನೋ ಕಾಣಿಸ್ಕೊಳ್ತದೆ, ನಾವು ಅದಕ್ಕೆ ಟ್ರೀಟ್ ಮಾಡೋಣ ಅನ್ನೋದಕ್ಕಿಂತ ಅವ್ರ ಸ್ಟ್ರೆಸ್ ಲೆವೆಲ್ ಮೇಲೆ, ಅವ್ರು ತಿನ್ನೋ ಪದಾರ್ಥ, ಆಹಾರ ಪದಾರ್ಥ ಏನಿದೆ, ಅವ್ರ ಜೀವನ ಶೈಲಿ, ಇದೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು IVF ಮಾಡಿದಾಗ ತುಂಬಾ ಸಕ್ಸಸ್ ರೇಟ್ಸ್ ಇಂಪ್ರೂವ್ ಆಗಿದೆ. ಆ್ಯಂಡ್ ಒಂದೊಂದ್ಸತಿ ನಾವು ಭ್ರೂಣ ಶೇಖರಿಸ್ಕೊಂಡು ಆ ಗ್ಯಾಪಲ್ಲಿ ಅವ್ರಿಗೆ 1-2-3 ಮಂತ್ಸ್ ರಿಲ್ಯಾಕ್ಸ್ ಆಗಿ ಇವಾಗ ಭ್ರೂಣ ಇದೆ ಅವ್ರಿಗೂ ಮೆಂಟಲಿ ಫ್ರೀ ಆಗುತ್ತೆ, ಓಕೆ ನಮಗೆ ಭ್ರೂಣ ಇದೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತ. ಆ ಟೈಮಲ್ಲಿ ನಮ್ಮ ಕಡೆಯಿಂದ ಗರ್ಭ ಯೋಗ ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ಸೊ ನಮ್ಮಲ್ಲೇ ಇನ್ ಹೌಸ್ ಯೋಗ ಮತ್ತು ಡಯಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಹೆಂಗಿರಬೇಕು, ಯಾವ ಥರದ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡಬೇಕು, ಬ್ರೀದಿಂಗ್ ಟೆಕ್ನಿಕ್ಸ್ ಆಗಲಿ ಯೋಗ ಆಗಲಿ, ಸೊ 3 ಫೇಸಸಲ್ಲಿ ಹೇಳ್ಕೊಡ್ತಾರೆ ಅವರು, ಸ್ಥಾಪನಾ, ಪೋಷಣ, ನೆಕ್ಸ್ಟ್ ಕಂಟಿನ್ಯೂಯೇಷನ್ ಫೇಸ್ ಅಂತ. ಸೊ ಇದನ್ನು ನಾವು ಕೊಡೋ ಟ್ರೀಟ್ಮೆಂಟ್ ಜೊತೆ ಶೇಖರಿಸ್ಕೊಂಡು ಅವ್ರು ಮಾಡ್ಕೊಂಡು ತಗೊಂಡಾಗ ಸಕ್ಸಸ್ ರೇಟ್ಸ್ ಹ್ಯಾವ್ ಡೆಫಿನೆಟ್ಲಿ ಇಂಪ್ರೂವ್. ಆ್ಯಂಡ್ ಎಷ್ಟೊಂದು ಸತಿ ಸೇಮ್ ಟ್ರೀಟ್ಮೆಂಟ್ ಕೊಟ್ಟೂ ಮುಂಚೆ ಆಗಿಲ್ಲದೆ ಇರೋರು ಸ್ಲೈಟ್ ಚೇಂಜಸ್ ಮಾಡಿದಾಗ ತುಂಬ ಸತಿ ಅವ್ರಿಗೆ ಸಕ್ಸಸ್ ಫಸ್ಟ್ ಸೈಕಲಲ್ಲೇ ಸಿಕ್ಕಿದೆ. ಸೊ ದಿಸ್ ಇಸ್ ಒನ್ ಯುನೀಕ್ ಅಪ್ರೋಚ್. ಜಸ್ಟ್ ಬರೋ ಪ್ರಾಬ್ಲಮ್ಗಿಂತ ಓವರ್ ಆಲ್ ಹೆಲ್ತನ್ನ ಅಂದರೆ ಫುಲ್ ದೇಹನ ಹೆಲ್ದಿಯಾಗಿ ಮಾಡ್ಕೊಂಡು ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಜೊತೆ ಟ್ರೈ ಮಾಡಿದಾಗ ಸ್ಟ್ರೆಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ಸ್ ಡೆಫಿನೆಟ್ಲಿ ಚೆನ್ನಾಗಿ ಸಿಗುತ್ತೆ. ಈಗ ಅತ್ಯಾಧುನಿಕ ಸೌಕರ್ಯ ಅಂತ ಬಂದಾಗ ಹೊಸ ಆವಿಷ್ಕಾರಗಳು ಬರ್ತಾನೆ ಇದ್ದಾವೆ. ಈವನ್ ಈಗ ನೀವು ಎಗ್ ಫ್ರೀಸಿಂಗ್ ಅನ್ನೋದೊಂದು ಮೆಥಡ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗುತ್ತೆ ವಿಸ್ತಾರವಾಗಿ? ಎಸ್. ಸೊ ಇವಾಗ ನೀವು ಆಲ್ರೆಡಿ ಕೇಳಿದ್ದೀರಾ ಏಜ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅದರಲ್ಲಿ ನಾನು ಆಲ್ರೆಡಿ ವಿವರಿಸಿದೆ. ಏಜ್ ಒಂದು ಸತಿ ಹೋದ್ಮೇಲೆ ಅಥವಾ ಅಂಡಾಣು ಕಡಿಮೆ ಆದಮೇಲೆ ನಮಗೆ ತರೋಕ್ಕಾಗಲ್ಲ. ಬಟ್ ಎಷ್ಟೊಂದು ಸತಿ ನಾವು ನೋಡ್ತೀವಿ ಮಹಿಳೆಯರು ಇವಾಗ ಮ್ಯಾರೇಜ್ ಏಜ್ ಆಗಲಿ ಅಥವಾ ಅವ್ರಿಗೆ ಬೇರೆ ಗೋಲ್ಸ್, ಕರಿಯರ್ ಗೋಲ್ಸ್ ಅಥವಾ ಸೋಷಿಯಲ್ ಪ್ರೆಷರ್ಸಿಂದ ಅವ್ರ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬರ್ತಾರೆ. ಅಂಥವ್ರಿಗೋಸ್ಕರ ಅಥವಾ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿ ಟ್ರೀಟ್ಮೆಂಟ್ ಹೋಗಲೇಬೇಕು, ಇಂಥವ್ರಿಗೋಸ್ಕರ ಇದು ಬಂದಿರೋದು ಎಗ್ ಫ್ರೀಸಿಂಗ್ ಅಂತ. ಸೊ ವಾಟ್ ವಿ ಕಾಲ್ ಇಟ್, ಅದು ಅಂಡಾಣುನ ನಾವು ಹೆಂಗೆ IVF ಅಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವೋ ಅದೇ ರೀತಿ ಇಂಜೆಕ್ಷನ್ ಕೊಟ್ಟು ಬಟ್ ಅಂಡಾಣು ತೆಗೆದು ಜಸ್ಟ್ ಅಂಡಾಣುನ ಫ್ರೀಸ್ ಮಾಡ್ಕೊಳ್ತೀವಿ. ಅಗೇನ್ ದಿಸ್ ಇದು ಅಂಡಾಣುನ ಕೂಡ 5 to 10 years ನಾವು ಫ್ರೀಸ್ ಮಾಡ್ಕೋಬೋದು. ಆ್ಯಂಡ್ ಅವ್ರು ರೆಡಿ ಆದಾಗ ಸಪೋಸ್ ಅವರಿಗೆ ಮ್ಯಾರೇಜೇ ಲೇಟ್ ಆಗಿರುತ್ತೆ, ಅವ್ರಿಗೆ ಮ್ಯಾರೇಜ್ ಆಗೋ ಅಷ್ಟರಲ್ಲಿ ಅವ್ರ ಅಂಡಾಣು ಕಡಿಮೆ ಆಗಿರುತ್ತೆ, ಬಟ್ ಇದು ಫ್ರೀಸಿಂಗ್ ಅಲ್ಲಿ ಇರುತ್ತೆ, ಸೊ ಸ್ಟೋರೇಜಲ್ಲಿ ಇರುತ್ತೆ. ಸೊ ಈ ಅಂಡಾಣುನ ಅವ್ರು ಯೂಸ್ ಮಾಡಿಕೊಂಡು ಭ್ರೂಣ ಕ್ರಿಯೇಟ್ ಮಾಡಿಕೊಂಡು ಇದ್ರ ಜೊತೆ ಅವ್ರ ಗರ್ಭಧಾರಣೆ ಮಾಡ್ಕೋಬೋದು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಸೋಷಿಯಲ್ ಎಗ್ ಫ್ರೀಸಿಂಗ್. ಅಂದರೆ ಮದರ್ಹುಡ್ನ ಹೋಲ್ಡಲ್ಲಿ ಇಡಬೇಕಾಗಿರೋರು ದಿಸ್ ಈಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ ದಮ್ ಟು ಚೂಸ್ ಮದರ್ಹುಡ್. ಅಂದರೆ ಹೆಂಗಸರ ಕೈಯಲ್ಲಿದೆ ಇವಾಗ ಡಿಸಿಷನ್ ಮೇಕಿಂಗ್. ಸೊ ಅವ್ರು ಅದನ್ನು ಚೂಸ್ ಮಾಡಿಕೊಂಡು ಬೋತ್ ಕರಿಯರ್, ಬೋತ್ ಲೈಫ್ ಪ್ಲಸ್ ಮದರ್ಹುಡ್ ಎಲ್ಲದನ್ನು ಅವರು ಎಂಜಾಯ್ ಮಾಡ್ಕೋಬೋದು. ಈ ಕೆಲವು ದಂಪತಿಗಳಿರ್ತಾರೆ, ಅವರಿಗೆ ಮಕ್ಕಳೇ ಆಗಲ್ಲ ಅನ್ನೋ ಭಾವನೆ ಇರುತ್ತೆ, ಅಥವಾ ಆ ಥರ ರಿಸಲ್ಟ್ ಕೂಡ ಬಂದಿರ್ಬೋದು ಟೆಸ್ಟ್ ಮಾಡಿಸಿದಾಗ. ಅಂಥವ್ರಿಗಿರೋದು ನೆಕ್ಸ್ಟ್ ಆಪ್ಷನ್ ಏನು ಅಂತ? ಸೊ ಫಸ್ಟ್ ನಾವು ಅವ್ರ ಹತ್ರ ಆಲ್ರೆಡಿ ಬಂದಾಗ ಏನೇನು ಇದೆ, ಏನೇನು ಮಾಡಿದ್ದಾರೆ ಅನ್ನೋದನ್ನು ಇನ್ನೊಂದು ಸತಿ ಡೀಟೇಲಾಗಿ ನೋಡಬೇಕಾಗತ್ತೆ. ಏನಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಕೆಲವ್ರಿಗೆ ಎಷ್ಟೇ ಮಾಡಿಸಿದ್ರು ನೀವು ಹೇಳಿದಂಗೆ ಆಗ್ತಾ ಇಲ್ಲದೆ ಇರ್ಬೋದು, ಅಥವಾ ಕೆಲವ್ರಿಗೆ ಕೌಂಟೇ ಕಡಿಮೆ ಆಗಿರ್ಬೋದು. ಎಷ್ಟೊಂದು ಸತಿ 40 ವಯಸ್ಸಾದಮೇಲೆ 42, 43 ಈ ಥರ ಬಂದಾಗ. ಸೊ ಇಂಥ ಕಪಲ್ಸ್ಗೂ ಆಪ್ಷನ್ಸ್ ಇದೆ. ಫಸ್ಟ್ ನಾವು ಆದಷ್ಟು ಅವ್ರದ್ದೇ ಮೊಟ್ಟೆ, ಅವ್ರದ್ದೇ ಸ್ಪರ್ಮ್, ವೀರ್ಯದಲ್ಲಿ ಟ್ರೈ ಮಾಡ್ತೀವಿ. ಹಾಗೆ ಇಲ್ಲ ಅಥವಾ ಕೆಲವ್ರಿಗೆ ಜೆನೆಟಿಕ್ ಕಾಸಸ್ಸಿಂದನೂ ಗರ್ಭಕೋಶನೇ ಇರಲ್ಲ ಅಥವಾ ಅಂಡಾಣುನೇ ಉತ್ಪನ್ನ ಆಗ್ತಾ ಇರಲ್ಲ, ಅಂಥವರಿಗೆ ದಾನ ಮೊಟ್ಟೆ ತಗೊಳ್ಳೋ ಸೌಕರ್ಯ ಇದೆ. ಸೊ ಇಂಡಿಕೇಶನ್ಸ್ ವೆರಿ ಕ್ಲಿಯರ್ಲಿ ನೋಡಿಕೊಂಡು ಬೇಕಾದವ್ರಿಗೆ ಮಾತ್ರ ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ವೀರ್ಯದಲ್ಲೂ 0 ಕೌಂಟ್ ಇದ್ದಾಗ ಮುಂಚೆ ಅವ್ರು ನೋಡಿಕೊಂಡು ಇದೇ ನಮಗೆ ಎಂಡ್ ಆಫ್ ಇದು, ನಮಗಿನ್ನೇನೂ ಆಗಲ್ಲ ಅಂದ್ಕೊಳ್ತಿದ್ರು. ಬಟ್ ಬೀಜದಿಂದ ಡೈರೆಕ್ಟಾಗಿ ವೀರ್ಯ ತಗೊಳ್ಳೋ ಫೆಸಿಲಿಟಿ
ರೆಮಿಡೀಸ್ ಇದೆ. ಆ್ಯಂಡ್ ಹಾರ್ಮೋನ್ ಟೆಸ್ಟ್ ಮಾಡಿಕೊಂಡು ಅದನ್ನು ಬೀಜದಿಂದ ತೆಗೆದಾಗ ಅವ್ರದ್ದೇ ವೀರ್ಯನ ನಾವು ಸೈಕಲ್ಗೆ ಉಪಯೋಗಿಸ್ಕೋಬೋದು. ಬಟ್ ಈ ಥರ ಬೀಜದಿಂದ ವೀರ್ಯ ತೆಗೆದಾಗ ಅದನ್ನು ನಾವು ಸಿಂಪಲ್ ಟ್ರೀಟ್ಮೆಂಟ್ಸ್ಗಲ್ಲದೆ IVF ICSI ಇಂಥ ಪ್ರೊಸೀಜರ್ಸ್ಗೆ ಅಷ್ಟೇ ಉಪಯೋಗಿಸ್ಕೋಬೋದಾಗತ್ತೆ. ಇನ್ನು ಕೆಲವ್ರಿಗೆ ಒವೇರಿಯನ್ ರಿಜುವೇನೇಷನ್ ಅಂದರೆ ನಮ್ಮದೇ ಅಂಡಾಣುವಲ್ಲಿ ಟ್ರೈ ಮಾಡಿ ಅಂದವ್ರಿಗೆ ಸ್ಟೆಮ್ ಸೆಲ್ಸ್ ಮತ್ತು PRP ಅನ್ನೋದು ದೀಸ್ ಆರ್ ನ್ಯೂ ಥಿಂಗ್ಸ್ ದಟ್ ಹ್ಯಾವ್ ಕಮ್ ಅಪ್. ಅದನ್ನು ಓವರೀಸಲ್ಲಿ ಇಂಜೆಕ್ಟ್ ಮಾಡಿದಾಗ ರಿಜುವಿನೇಷನ್ ಅಂತ ಮಾಡ್ತೀವಿ. ಸೊ ಆಫ್ಟರ್ 2-3 ಮಂತ್ಸ್ ಅವರಿಗೆ ಸ್ಮಾಲ್ ಅಂಡಾಣು ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆಲ್ಲ ಇರುತ್ತೆ. ಸೊ ಆವಾಗ ಅವ್ರದ್ದೇ ಅಂಡಾಣು ಜೊತೆ ಟ್ರೈ ಮಾಡ್ಬೋದು. ಇಲ್ಲ ನಮಗೆ ಗರ್ಭಕೋಶನೇ ಇಲ್ಲ, ಕೆಲವು ಸತಿ ಏನಾಗಿರುತ್ತೆ ಗರ್ಭಕೋಶ ಅವ್ರಿಗೆ ಹುಟ್ತಾನೆ ಹೋಗಿರುತ್ತೆ, ಅಥವಾ ಒಂದು ಮಗು ಆದಮೇಲೆ ಗರ್ಭಕೋಶ ಫಾರ್ ಸಮ್ ರೀಸನ್ ಆಬ್ಸ್ಟೆಟಿಕ್ ರೀಸನ್ ಬ್ಲೀಡಿಂಗ್ ಆಯಿತು, ಇದರಿಂದ ತೆಗೆಸ್ಕೊಂಡಿರ್ತಾರೆ. ಅಂಥವ್ರಿಗೆ ಕೂಡ ಅಂಡಾಣು ಇದ್ದವ್ರಿಗೆ ಅವ್ರದ್ದೇ ಅಂಡಾಣು ಅವ್ರದ್ದೇ ವೀರ್ಯದಿಂದ ಭ್ರೂಣ ಕ್ರಿಯೇಟ್ ಮಾಡಿಕೊಂಡು ಸರೋಗಸಿ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಬಟ್ ಇದಕ್ಕೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಕ್ಲಿಯರೆನ್ಸ್ ತಗೊಂಡು ಬೇಕಾದವರಿಗೆ ಅದನ್ನು ಕರೆಕ್ಟಾಗಿ ಇಂಡಿಕೇಶನ್ಸ್ ತಗೊಂಡು ವಿ ಕ್ಯಾನ್ ಗಿವ್ ದೋಸ್ ಆಪ್ಷನ್ಸ್. ಏನೂ ಆಗಲ್ಲ, ಇದೇನೂ ಆಗಲ್ಲ ಅಂದವ್ರಿಗೆ ಒಂದು ಅಡಾಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಸೊ ದ್ಯಾಟ್ ದೇ ಹ್ಯಾವ್ ಟು ಗೋ ಥ್ರೂ ಅದರ್ ರೂಟ್ಸ್ ಫಾರ್ ಅಡಾಪ್ಷನ್. ಈಗ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾನೆ ಇದೆ. ನೀವು ಮೊದಲ IVF ಮಗುವಿಂದ ನೋಡಿದ್ರೆ ಇದುವರೆಗೂ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಇದಕ್ಕೆ ಏನು ಕಾರಣ? ಆ್ಯಕ್ಚುಲಿ ಲೈಫ್ ಸ್ಟೈಲ್ ಭಾಳ ಪ್ರಮುಖವಾಗಿ ಕಾರಣ ಆಗುತ್ತಾ ಅಂತ? ಎಸ್, ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಆ್ಯಂಡ್ ಏಜ್ ಆಫ್ ಮ್ಯಾರೇಜ್. ನಾನು ಹೇಳಿದಂಗೆ ಏಜ್ ಆಫ್ ಮ್ಯಾರೇಜ್ ಲೇಟ್ ಆಗ್ತದೆ, ಮಕ್ಕಳನ್ನ ಪ್ಲ್ಯಾನ್ ಮಾಡೋದು ಲೇಟ್ ಆಗ್ತದೆ. ಅದ್ರ ಜೊತೆ ನಮ್ಮ ಜೀವನ ಶೈಲಿಯಲ್ಲಿ ತುಂಬಾ ಬದಲಾವಣೆ ಬಂದಿದೆ. ನಮ್ಮ ಆಹಾರ ಪದ್ಧತಿ ಮುಂಚೆ ಹೆಂಗಿತ್ತು ಇವಾಗ ಹಾಗಿಲ್ಲ. ಫಾಸ್ಟ್ ಫುಡ್ ಆಗಲಿ, ಪ್ರಾಸೆಸ್ಡ್ ಫುಡ್ ಕನ್ಸ್ಯೂಮ್ ಈಸಿಯಾಗಿ ಅವೈಲಬಲ್ ಇದೆ, ಡೆಲಿವರೀಸು ಎಲ್ಲನೂ. ಸೊ ಆ ಫುಡ್ಡಲ್ಲಿ ಬಂದಾಗ ತುಂಬಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಪ್ಲಸ್ ಅದ್ರ ಜೊತೆ ಸ್ಟ್ರೆಸ್ ಫ್ಯಾಕ್ಟರ್ ಒಂದು, ನಮ್ಮ ವರ್ಕ್ ಸ್ಟೈಲ್ ಆಗಿರ್ಬೋದು, ಶಿಫ್ಟ್ಸಲ್ಲಿ ವರ್ಕ್ ಮಾಡೋದಾಗಿರ್ಬೋದು. ಸೊ ಆಲ್ ದಿಸ್ ಹ್ಯಾಸ್ ಅನ್ ಇಂಪ್ಯಾಕ್ಟು ಇದೆಲ್ಲದ್ರಿಂದನೂ. ಬಟ್ ಎಷ್ಟೊಂದು ಜನ ಹೇಳ್ತಾರೆ ಬರೀ ಇದು ಸಿಟೀಸಲ್ಲಿ ಕಾಣಿಸ್ಕೊಳ್ತದೆ. ಡೆಫಿನೆಟ್ಲಿ ಅಲ್ಲ. ನಾವು ಸರ್ವೆ ಮಾಡಿದಾಗ ರೂರಲ್ ಏರಿಯಾಸಲ್ಲೂ ತುಂಬಾ ಫರ್ಟಿಲಿಟಿ ಚಾಲೆಂಜಸ್ ಅಂದರೆ ಸಂತಾನಹೀನತೆ ಸಮಸ್ಯೆ ಅಲ್ಲಿ ಕೂಡ ತುಂಬಾ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇದು ಹೇಗೆ ನಾವು ಕೌಂಟರ್ ಮಾಡ್ಬೋದು ಅಂದರೆ ಫಸ್ಟ್ ಜೀವನ ಶೈಲಿಯಲ್ಲಿ ಬದಲಾವಣೆ. ಅಟ್ಲೀಸ್ಟ್ 6 to 8 hours ಆಫ್ ಸ್ಲೀಪ್, ನಿದ್ದೆ ಕರೆಕ್ಟಾಗಿ ಮಾಡೋದು. ನಾವು ಸೇವಿಸೋ ಆಹಾರದಲ್ಲಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಏನು ಲೋಕಲಿ ಪ್ರೊಡ್ಯೂಸ್ ಆಗುತ್ತೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ ಅದನ್ನು ತಿನ್ನೋದು, ಫ್ರೆಶ್ ಆಗಿ ಕುಕ್ ಮಾಡ್ಕೊಂಡು ತಿನ್ನೋದು ಇನ್ಸ್ಟೆಡ್ ಆಫ್ ಆರ್ಡರಿಂಗ್ ಪ್ರಿಸರ್ವೇಟಿವ್ಸ್ ಇರೋದು. ದೀಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್ ದಟ್ ವಿ ಕ್ಯಾನ್ ಡೂ ಟು ಇಂಪ್ರೂವ್ ನಮ್ಮ ಸಂತಾನಹೀನತೆ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಪ್ಲಸ್ ಗರ್ಭಧಾರಿಸೋ ಚಾನ್ಸಸ್ ಹೆಚ್ಚು ಮಾಡ್ಕೊಳ್ಳೋಕ್ಕೆ. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಡೂ. ತುಂಬ ಜನ ಮದುವೆ ಆದಮೇಲೆ ದಂಪತಿಗಳು ಇವತ್ತಿಗೂ ಹಾಗೆ ಇದ್ದಾರೆ. ಅಂದರೆ ಎಲ್ಲೂ ತೋರಿಸ್ಕೊಳಲ್ಲ, ಆಸ್ಪತ್ರೆಗೆ ಬಂದು ತೋರಿಸ್ಕೊಳಲ್ಲ. ಬಟ್ ಮಕ್ಕಳಾಗಿಲ್ಲ ಅನ್ನೋದೊಂದು ಮನೋಭಾವನೆ ಇರುತ್ತೆ, ಅವ್ರಿಗೆ ನೋವು ಇರುತ್ತೆ. ಆದರೆ ಆಸ್ಪತ್ರೆಗೆ ಬಂದು ತೋರಿಸ್ಕೊಳಲ್ಲ. ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ ನೀವು? ತುಂಬ ಹಿಂಜರುಗ್ತಾರೆ, ಇದು ನಮಗೆ ಹೋದರೆ ಯಾರೇನು ಅಂದ್ಕೊಳ್ತಾರೆ ಅಂತ. ಬಟ್ ಬರ್ತಾರೆ, ಇಂಥವ್ರು ಕೊನೆಯಲ್ಲಿ ಬರ್ತಾರೆ. ಬಟ್ ಅವ್ರು ಬರೋಷ್ಟರಲ್ಲಿ ನಮಗೆ ಕೊಡೋ ಆಪ್ಷನ್ಸ್ ಕಡಿಮೆ ಆಗಿರುತ್ತೆ. ಸೊ ಜಸ್ಟ್ ಲೈಕ್ ಐ ಸೆಡ್, ಈ ಸಂತಾನಹೀನತೆ ಅನ್ನೋದು ಕೂಡ ಒಂದು ಮೆಡಿಕಲ್ ಕಂಡೀಷನ್ನೇ. ಡೆಫಿನೆಟ್ಲಿ ಇದಕ್ಕೂ ತುಂಬ ಟ್ರೀಟ್ಮೆಂಟ್ಸ್ ಇದೆ. ಆ್ಯಂಡ್ ಮೆನಿ ಟೈಮ್ಸ್ ತುಂಬ ಸಿಂಪಲ್ ಟ್ರೀಟ್ಮೆಂಟಲ್ಲೇ ಅವರು ಗರ್ಭಧಾರಣೆ ಆಗ್ತಾರೆ. ಸೊ ಫಸ್ಟ್ ಬಂದು ಆ ಫಸ್ಟ್ ಸ್ಟೆಪ್ ತಗೊಳ್ಳಿ. ಇನ್ನು ಕೆಲವ್ರಿಗೆ ಏನಿರುತ್ತೆ ಅಂದರೆ ಅಫೋರ್ಡಬಿಲಿಟಿ, ಅಂದರೆ ಖರ್ಚು, ಅದರದ್ದು ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಸೊ ಗರ್ಭಗುಡಿಯಲ್ಲಿ ಯಾವಾಗಲೂ ದೇರ್ ಆರ್ ಸರ್ಟನ್ ಆಫರ್ಸ್, ಅದನ್ನು ನೀವು ಖಂಡಿತ ಉಪಯೋಗಿಸ್ಕೋಬೋದು. ಆ್ಯಂಡ್ ನಿಮ್ಮದು ಮಗು ಬೇಕು ಅನ್ನೋ ಕನಸೇನಿದೆ ಅದನ್ನು ಬೇಗ ನನ್ಸ್ ಮಾಡ್ಕೋಬೋದು. ವೆಯ್ಟ್ ಮಾಡ್ದಂಗೆ ಆದಷ್ಟು ಬೇಗ ಒಂದು ಫರ್ಟಿಲಿಟಿ ಕನ್ಸಲ್ಟೇಷನ್ ಮಾಡಿಕೊಂಡಾಗ ಸೊಲ್ಯೂಷನ್ ಸಿಗುತ್ತೆ. ನೀವು ಕೂಡ ಸಂತಾನೋತ್ಪತ್ತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.